10ನೇ ತರಗತಿಯ ಇಂಗ್ಲೀಷ್ ವಿಷಯದ 3ನೇ ಪಾಠ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ. ಈ ಒಂದು ಪಾಠದ ಮೇಲೆ 2 ಅಂಕಗಳಿಗೆ ಬರತಕ್ಕಂತಹ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಚರ್ಚೆ ಮಾಡೋಣ. ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಪಾಠಕ್ಕೆ ಸಂಬಂಧಪಡ್ತಕ್ಕಂತಹ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳು. ತಡ ಮಾಡದೆ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಪಾಠದ ಮೇಲೆ 2 ಅಂಕಗಳಿಗೆ ಏನಾದರೂ ಪ್ರಶ್ನೆ ಕೇಳಿದರೆ ಇದೇ ರೀತಿಯಾಗಿರ್ತಕ್ಕಂಥ ಇದೇ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಇವುಗಳ ಪ್ರಿಪರೇಷನನ್ನು ಮಾಡಬೇಕು. ಹೌ ವಾಸ್ ಡಾನ್ ಅನ್ಸೆಲ್ಮೋಸ್ ಆರ್ಚರ್ಡ್? ಡಾನ್ ಅನ್ಸೆಲ್ಮೋ ಅವರ ಆರ್ಚರ್ಡ್ ಹೇಗಿತ್ತು? ಆನ್ಸರ್ ದ ಓಲ್ಡ್ ಮ್ಯಾನ್ಸ್. ಇಲ್ಲಿ ಓಲ್ಡ್ ಮ್ಯಾನ್ ಅಂತಂದ್ರೂ ಡಾನ್ ಅನ್ಸೆಲ್ಮೋ ಅಂದರೂ ಕೂಡ ಓಲ್ಡ್ ಮ್ಯಾನ್. The old man's house was small, wretched, but quaint. His orchard was narrowed and beautiful. The little creek ran through his land. This is the orchard of Don Anselmo. Question number 2. Where did Don Anselmo live? What work did he do? Don Anselmo ಎಲ್ಲಿ ವಾಸಿಸಿದ್ದ ಮತ್ತು ಏನು ಕೆಲಸ ಮಾಡ್ತಿದ್ದ ಅಂತ. Don Anselmo lived in a small, quaint house in ರಿಯೋ ಎನ್ ಮೆಡಿಯೋ. ರಿಯೋ ಎನ್ ಮೆಡಿಯೋ ಈಸ್ ನಥಿಂಗ್ ಬಟ್ ಒಂದು ವಿಲೇಜಿನ ಹೆಸರು, ಒಂದು ಹಳ್ಳಿಯ ಹೆಸರಾಗಿರುತ್ತದೆ. ಹಿ ಟಿಲ್ಡ್ ದ ಲ್ಯಾಂಡ್ ದಟ್ ವಾಸ್ ಇನ್ಹೆರಿಟೆಡ್ ಟು ಹಿಮ್ ಫ್ರಮ್ ಹಿಸ್ ಅನ್ಸೆಸ್ಟರ್ಸ್. ಅವನ ಅನ್ಸೆಸ್ಟರ್ಸ್ಗಳಿಂದ ಅದರರ್ಥ ಅವನ ವಂಶಸ್ಥರಿಂದ ಬಂದಿರತಕ್ಕಂತಹ ಭೂಮಿಯನ್ನೇ ಉಳುಮೆ ಮಾಡ್ತಕ್ಕಂತಹ ಕೆಲಸ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಭಾಳಷ್ಟು ಬಾರಿ ಪ್ರಶ್ನೆಯನ್ನು ಎಕ್ಸಾಮ್ಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಅಪಿಯರೆನ್ಸ್ ನೋಡಲಿಕ್ಕೆ ಹೇಗಿದ್ದ, ಕಾಣಿಸ್ಕೊಳ್ಳಲಿಕ್ಕೆ ಅಂತಕ್ಕಂಥ ಪ್ರಶ್ನೆ ಇರೋದು. ಆನ್ಸರ್ ಡಾನ್ ಅನ್ಸೆಲ್ಮೋ ಓರ್ ಆ್ಯನ್ ಓಲ್ಡ್ ಗ್ರೀನ್ ಫ್ಯಾಡೆಡ್ ಕೋಟ್. ಹೀಸ್ ಗ್ಲೋವ್ಸ್ ಟೂ ವೇರ್ ಓಲ್ಡ್ ಆ್ಯಂಡ್ torn, and his fingertips showed through them, and carried a cane which was the skeleton of a worn out umbrella. When he entered the room, he bowed to all and slowly removed his hat and gloves. This is a very important question for 2 marks. Oftenly asked question, ಮೇಲೆ ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. Question number 4. How did the old man greet the people who had been waiting for him? ಅವನಿಗೋಸ್ಕರ ವೇಟ್ ಮಾಡ್ತಾ ಇರ್ತಕ್ಕಂಥ ಜನರನ್ನು ಹೇಗೆ ಅವನು ಗ್ರೀಟ್ ಮಾಡ್ತಾನೆ ಅಂತಕ್ಕಂಥ ಪ್ರಶ್ನೆ. ದ ಓಲ್ಡ್ ಮ್ಯಾನ್ ಬೌಡ್ ಟು ಆಲ್ ಆಫ್ ದೆಮ್ ಇನ್ ದ ರೂಮ್. ಬೌಡ್ ಅಂತಂದರೆ ತಲೆಬಾಗಿ ನಮಸ್ಕರಿಸ್ತಾನೆ. ಹಿ ದೆನ್ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಅದಾದಮೇಲೆ ತನ್ನ ಹ್ಯಾಟನ್ನು ಗ್ಲೋಸನ್ನು ರಿಮೂವ್ ಮಾಡ್ತಾನೆ, ತೆಗೆದು ಹಾಕ್ತಾನೆ. ಹೇಗಂತಂದರೆ ಇಲ್ಲಿ ಸ್ಲೋ ಆಗಿ ಮತ್ತು ಅಷ್ಟೇ ಕೇರ್ಫುಲ್ಲಾಗಿ. ಕ್ವೆಶನ್ ನಂಬರ್ 5. ವಾಟ್ ಡಿಡ್ ದ ಅಮೇರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ? ಸರ್ವೆಯನ್ನು ಮಾಡಿದ ಮೇಲೆ ಡಾನ್ ಅನ್ಸೆಲ್ಮೋ ಅವರು ಭೂಮಿಯನ್ನು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದ ಮೇಲೆ ಅವರಿಗೆ ತಿಳುವಳಿಕೆಗೆ ಬಂದಿರತಕ್ಕಂಥದ್ದು ಏನು ಅಥವಾ ಏನು ಡಿಸ್ಕವರ್ ಮಾಡಿದರು ಅಂತಂದರೆ ಇಲ್ಲಿ ಆಫ್ಟರ್ ದ ಸರ್ವೆ ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಸ್ ಮೋರ್ ದ್ಯಾನ್ 8 acres. 8 acres ಲ್ಯಾಂಡ್ ಇದೆ ಅಂತಕ್ಕಂಥದ್ದು ಡಾನ್ ಅನ್ಸೆಲ್ಮೋ ಅವರು ಹೇಳಿರ್ತಕ್ಕಂಥ ಮಾತು. ಬಟ್ ಅದನ್ನ ಸರ್ವೆ ಮಾಡಿದ ಮೇಲೆ ಅಕ್ರಾಸ್ ದಿ ರಿವರ್, ರಿವರ್ನಿಂದ ಆಚೆ ಕೂಡ ಅವರ ಭೂಮಿ ಎಕ್ಸ್ಟೆಂಡ್ ಇರೋದರಿಂದ ಆಲ್ಮೋಸ್ಟ್ ಡಬಲ್ ಆಗ್ತಕ್ಕಂಥ ಲ್ಯಾಂಡಲ್ಲಿ ಇರ್ತದೆ ಅಂತಕ್ಕಂಥದ್ದು ಆಫ್ಟರ್ ಸರ್ವೆಯಲ್ಲಿ ಗೊತ್ತಾಗ್ತದೆ. ಕ್ವೆಶನ್ ನಂಬರ್ 6. ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ದ ಡಬಲ್ ಆಫ್ ವಾಟ್ ಹಿ ಹ್ಯಾಡ್ ಕ್ವಿಟೆಡ್ ಅರ್ಲಿಯರ್. ವೈ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆ ನಿಮ್ಮ ಮೇಲಿನ ಪ್ರಶ್ನೆಗೆ ಲಿಂಕ್ ಆಗಿರ್ತದೆ. ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ಡಬಲ್ ಆಫ್ ವಾಟ್ ಹಿ ಹ್ಯಾಡ್ ಕ್ವಿಟೆಡ್ ಅರ್ಲಿಯರ್ ಬಿಕಾಸ್ ಹಿ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಸ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ವಿಚ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್. ನದಿಯಿಂದ ಆಚೆಗೂ ಕೂಡ ಅವನ ಭೂಮಿ ಇರೋದರಿಂದ 8 ಎಕರೆಗಿಂತ ಹೆಚ್ಚಾಗ್ತದೆ. ಹಾಗಾಗಿ ಆಲ್ಮೋಸ್ಟ್ ಡಬಲ್ ಆಗಿರತಕ್ಕಂತಹ ಭೂಮಿ ಇರೋದರಿಂದ ಆ ಡಬಲ್ ಹಣವನ್ನು ಕೊಡಲಿಕ್ಕೆ ಅವರು ರೆಡಿ ಇದ್ದಾರೆ ಅಂತ ಇಲ್ಲಿ ಉತ್ತರ ಆಗಿರ್ತದೆ. ಕ್ವೆಶನ್ ನಂಬರ್ 7. ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಸ್ಟೋರಿ ಟೆಲ್ಲರ್ಸ್ ಆಫರ್? ದ ಓಲ್ಡ್ ಮ್ಯಾನ್ ಹಂಗ್ ಹೀಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಅ ಥಾಟ್, ಸ್ಟುಡ್ ಅಪ್ ಆ್ಯಂಡ್ ಸ್ಟೇರ್ಡ್ ಅಟ್ ದ ಸ್ಟೋರಿ ಟೆಲ್ಲರ್ ಆಫರ್. ಕ್ವೆಶನ್ ನಂಬರ್ 8. After the survey, the Americans offered double the quoted price for the old man's land. Why? ಯಾಕೆ ಅಂತ ಪ್ರಶ್ನೆ ಇದೆ. ಆನ್ಸರ್ ದ ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್ ಆ್ಯಂಡ್ ವೆನ್ ದೇ ಫೌಂಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ದೇ ಆಫರ್ಡ್ ಟು ಪೇ ಡಬಲ್ ದ ಪ್ರೈಸ್ ದೇ ಹ್ಯಾಡ್ ಕ್ವಿಟೆಡ್ ಅರ್ಲಿಯರ್. ಕ್ವೆಶನ್ ನಂಬರ್ 9.
Why did the storyteller fail to convince Don Anselmo to accept more money? Answer. The storyteller failed to convince Don Anselmo to accept more money because Don Anselmo felt that he was insulted by the offer. Question number 10. Before going to discuss question number 10, ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದರೆ, ಇಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಪಾಠ ಮತ್ತು ಪದ್ಯಗಳ ಮೇಲೆ ನಾವು ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದಷ್ಟು ಈ ವಿಡಿಯೋನ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಕ್ವೆಶ್ಚನ್ ನಂಬರ್ 10. ವೈ ಡು ಯು ಥಿಂಕ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ಆನ್ಸರ್. ದ ಲಿಟಲ್ ಕ್ರೀಕ್ ran through the land of Don Anselmo. His orchard was narrow and beautiful. So to lead a happy and peaceful life, the Americans wanted to buy Don Anselmo's land. Question number 11. Why did the storyteller say that Americans buena gente? ಇಲ್ಲಿ buena gente ಇದು ಸ್ಪ್ಯಾನಿಷ್ ವರ್ಡ್ಸ್ಗಳಿವು. ಹಾಗಾಗಿ buena gente ಅಂತಂದರೆ ಏನು ಅಂತಕ್ಕಂಥ ನಿಮ್ಮ ಎಕ್ಸ್ಟ್ರಾಕ್ಟ್ನಲ್ಲಿ ಪ್ರಶ್ನೆ ಕೂಡ ಬರ್ಬೋದು. ವೈ ಡಿಡ್ ದ ಸ್ಟೋರಿಟೆಲ್ಲರ್ ಸೇ ದಟ್ ಅಮೇರಿಕನ್ಸ್ ಆರ್ buena gente? ಅಮೇರಿಕನ್ಸ್ ದೇ ಆರ್ ಗುಡ್ ಪೀಪಲ್. buena gente ಇಸ್ ನಥಿಂಗ್ ಬಟ್ ಗುಡ್ ಪೀಪಲ್. ಗುಡ್ ಪೀಪಲ್ ಅಂತ ಯಾಕೆ ಹೇಳ್ತಾನೆ ಡಾನ್ ಅನ್ಸೆಲ್ಮೋ ಅಥವಾ ಸ್ಟೋರಿ ಟೆಲ್ಲರ್ ಅಂತಕ್ಕಂಥ ಪ್ರಶ್ನೆ ಇರೋದರಿಂದ ದ ಸ್ಟೋರಿ ಟೆಲ್ಲರ್ ಸೇಡ್ ದ್ಯಾಟ್ ದ ಅಮೇರಿಕನ್ಸ್ ಆರ್ buena gente, ಅವರೆಲ್ಲ ಗುಡ್ ಪೀಪಲ್, ಬಿಕಾಸ್ ದೇ ಡಿಡಂಟ್ ವಾಂಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ ಆ್ಯಂಡ್ ದೇ ವರ್ ವಿಲ್ಲಿಂಗ್ ಟು ಪೇ ಡಾನ್ ಅನ್ಸೆಲ್ಮೋ ಟ್ವೈಸ್ ದ ಮನಿ ಫಾರ್ ಹಿಸ್ ಲ್ಯಾಂಡ್. ಲ್ಯಾಂಡ್ ಕೂಡ ಡಬಲ್ ಆಗಿರೋದ್ರಿಂದ, ಟ್ವೈಸ್ ಆಗಿರೋದ್ರಿಂದ, ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿರೋದ್ರಿಂದ ಅದರ ಪ್ರೈಸ್ ಕೂಡ ಏನಾಗ್ತದೆ, ಆಲ್ಮೋಸ್ಟ್ ಟ್ವೈಸ್ ಅಂದರೆ ಡಬಲ್ ಆಗ್ತದೆ ಅಂತಕ್ಕಂಥ ವಿಚಾರದಿಂದ ಅಮೇರಿಕನ್ಸ್ ದೇ ಆರ್ ರೆಡಿ ಟು ಗಿವ್ ದ ಮನಿ. ಹಾಗಾಗಿ ಅವರು ದೇ ಆರ್ ಗುಡ್ ಪೀಪಲ್ ಅಂತ ಸ್ಟೋರಿ ಟೆಲ್ಲರ್ ಹೇಳ್ತಾರೆ. ಕ್ವೆಶ್ಚನ್ ನಂಬರ್ 12. ಹೌ ದ ಪ್ರಾಬ್ಲಮ್ ಆಫ್ ಓನರ್ಶಿಪ್ ವಾಸ್ ರಿಸಾಲ್ವ್ಡ್ ಬೈ ದ ಅಮೇರಿಕನ್ಸ್ ಅಂತ ಪ್ರಶ್ನೆ ಇದೆ. ದ ಅಮೇರಿಕನ್ಸ್ ಬಾಟ್ ದ ಟ್ರೀ ಇನ್ ದ ಆರ್ಚರ್ಡ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಇಟ್ ಟುಕ್ ಅ ಲಾಂಗ್ ಟೈಮ್ ಬಿಕಾಸ್ ದೇ ಪರ್ಚೇಸ್ಡ್ ಫ್ರಮ್ ಈಚ್ ಇಂಡಿವಿಜುವಲ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. Question number 13. Why did the Americans want to buy Don Anselmo's land? Again, it's a repeated question. Don Anselmo's land had a good water source. As the little creek ran through the land, his orchard was beautiful and his house was quaint. Question number 14. Why did the Americans complain the storyteller on the old man? The answer. The Americans complained the storyteller that the children of the village were running around the land, playing in the orchard, putting up fences around their play area, plucking the flowers from the trees, laughing whenever they were spoken. They laughed at the Americans and replied in Spanish, so they could not enjoy their property. Question number 15. How do you say that Don Anselmo was generous? ಇದು ಕೂಡ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. Answer. Don Anselmo was generous because he was a man of principles. He refused to take the extra money offered by the Americans for his land. Question number 16. Why do you think Don Anselmo didn't sell the trees in the orchard? Or Don Anselmo had a concern for the children of Rio and Medio? Explain briefly. Answer. Don Anselmo planted a tree for a memory of every birth of child. So the trees in the orchard belongs to the children of Rio and Medio. Hence, Don Anselmo could sell only the orchard but not trees in the orchard. Question number 17 and last question. What makes you think that Don Anselmo was a man of principles? ಇಲ್ಲಿ ಏನಂತಂದರೆ ವಿದ್ಯಾರ್ಥಿಗಳು ಸುಮ್ಮನೆ ಇದನ್ನು ನೋಡೋದಷ್ಟೇ ಅಲ್ಲ, ತಾವು ಬರೋದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನೀವು ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟಷ್ಟು ನಿಮಗೆ ವಿಷಯ ಮನದಟ್ಟಾಗ್ತದೆ. ಆನ್ಸರ್. ಅಮೇರಿಕನ್ಸ್ ಸರ್ವೇಡ್ ದ್ಯಾಟ್ the land and found that land was more than 8 acres. They offered double amount for the land. He rejected the offer and stick to the words what he had already quitted. This show that he was a man of principles. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ 17 ಪ್ರಶ್ನೆಗಳಿಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಈ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರೋದೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಸರಿಯಾದ ರೀತಿಯಲ್ಲಿ 17 ಪ್ರಶ್ನೆಗಳನ್ನ ಸುಮ್ಮನೆ ಒಂದು ಬಾರಿ ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾಕ್ಟ್ಗಳು 2 ಮಾರ್ಕ್ಸ್ 3 ಮಾರ್ಕ್ಸ್ ಏನು ಪ್ರಶ್ನೆ ಕೇಳಿದ್ರು ಕೂಡ ಇದರಲ್ಲಿ ಕವರಪ್ ಆಗ್ತವೆ. ಹಾಗೆ ಈ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.